ಒಬ್ರಿಗೆ ವೋಟ್ ಹಾಕ್ಬೇಕು ಅಂತ ಒಬ್ಬ ವೋಟ್ರು ಫಿಕ್ಸ್ ಆದ್ಮೇಲೆ ನೀನ್ ಎಷ್ಟೇ ಕುಡ್ಸ್ರು ಎಷ್ಟೇ ದುಡ್ಡು ಕೊಟ್ರು ಅವ್ನ್ ಬೇರೆಯವ್ರಿಗೆ ವೋಟ್ ಹಾಕಲ್ಲ. ಈ ಪ್ರೀತಿಸಿದವರು ಅಷ್ಟೇ. ನೆನ್ನೆಗೂ ಇವತ್ತಿಗೂ ನಿನ್ ಅಂದ ಜಾಸ್ತಿ ಆಗಿದೆಯಾ ಹೊರತು ಕಮ್ಮಿ ಆಗಿಲ್ವೇ? ಕಲರ್ಫುಲ್ ಆಗಿದ್ಯಾ. ಒಂದ್ ಒಳ್ಳೆ ವಸೂಲಿ ಆದ್ರೆ ಸಾಕು, ನನಗೆ ಮುಖ ಅರಳ್ಬಿಡುತ್ತೆ. ಅದೇ ತರ ಸಿಗರೇಟ್ ಹೊಡೆದ್ರೆ ನಿನ್ ಮುಖ ಅರಳುತ್ತೆ ತಾನೆ. ಇದಕ್ಕಿರೋ ಪವರೇ ಅಂತದ್ದು ಬಾಬಾ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ದಮ್ಮು, ಟೀ ಕುಡಿಬೇಕಾದ್ರೆ ಒಂದ್ ದಮ್ಮು, ಊಟ ಆದ್ಮೇಲೆ ಒಂದ್ ದಮ್ನ ಹೊಡೆದ್ವಿ ಅನ್ಕೊಳ್ಳಿ, ಅವಾಗ ಸಿಗೋ ಕಿಕ್ಕೇ ಬೇರೆ. ಸಿಗರೇಟ್ ಸೇದ್ಬೇಕಾದವರು ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸ ಬೆಂಕಿ ಪಟ್ನ ಬಚ್ಚಿಡೋದು. ನೀನ್ ಸಿಗರೇಟ್ ಬಿಡೋವರೆಗೂ ನಾನ್ ಮುತ್ ಕೊಡಲ್ಲ. ಸರಿ, ಬಿಟ್ಬಿಡ್ತೀನಿ ಬಿಡು. ನಿಜವಾಗ್ಲೂ ಬಿಟ್ಬಿಡ್ತ್ಯಾ? ಮೂತ್ ಕೊಡೋದನ್ನೇ ಬಿಟ್ಬಿಡ್ತೀನಿ. ಅಂತ ಸಿಗರೇಟ್ ಚಟ ಇರೋನ್ನ ಮದುವೆ ಮಾಡ್ಕೊಂಡ್ರೆ ಸಿನಿಮಾಗ್ ಮುಂಚೆ ಆಡ್ ಆಗ್ತಾರಲ್ಲ, 2 ಬಳೆ ಮಾರ್ಕೊಂಡ್ವಿ 4 ಎಕರೆ ಜಮೀನ್ ಮಾರ್ಕೊಂಡ್ವಿ ಅಂತ, ಹಂಗ ಆಗ್ಬಿಡ್ತದ ನಿನ್ ಜೀವನ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ. ಸಿಗರೇಟ್ ಸೇದೋ ನನ್ನಂತವನ್ನ ಎದುರು ಹಾಕೊಳ್ಳೋದು ಎಲ್ಲದಕ್ಕೂ ಹಾನಿಕಾರಕ. ಒಳ್ಳೆತನ ಒಳ್ಳೆ ವ್ಯಕ್ತಿತ್ವ ಇರೋರು ಜೀವನದಲ್ಲಿ ಗೆಲ್ಲೋಕಾಗಲ್ಲ ಕಣೋ. ಅಂತವ್ನ ಇಟ್ಕೊಂಡು ನಾ ಮುನ್ನುಗ್ಬೇಕು. ತಲೆ ಸರಿಯಾಗಿದ್ಯಾ? ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೀಟ್ ಬಗ್ಗೆ ಅಷ್ಟೇ ಮಾತಾಡ್ಬೇಕು. ಮಗನ್ನೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಇನ್ ಎಲೆಕ್ಷನ್ ಅಲ್ಲಿ ಗೆದ್ದು ಊರು ಹೆಂಗ್ ಕಂಟ್ರೋಲ್ ಮಾಡ್ತೀಯಾ? ನಿನ್ ಮಾತನ್ನ ನಿನ್ ಮಗನೇ ಕೇಳಲ್ಲ ಅಂತಂದ್ರೆ ನಾವೆಲ್ಲ ಕೇಳ್ಬೇಕಾ? ಇದೇ ಮಾತನ್ನ ನಿತ್ಯಂಗೂ ಹೇಳ್ಬೇಕು, ನನ್ನ ಪ್ರೀತಿ ಮಾಡೋದ್ ನಿಲ್ಸು ಅಂತ. ಏನೋ ನಮ್ಮಪ್ಪ ಬಂದು ನಿತ್ಯನ್ ಪ್ರೀತಿಸ್ತಿದ್ಯಾ ಅಂದ್ರೆ ನಿನ್ನೆ ಪ್ರೀತಿಸೋದ್ ಬಿಟ್ಬಿಡು ಅಂತ ಅಂದಂತೆ. ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ, ಇದೆಲ್ಲ ದೊಡ್ಡ ಇಶ್ಯೂನಾ? ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಹೀಗೆಲ್ರೂ ಮುಂದೆ ಮಾತಾಡ್ತಿರ್ಲಿಲ್ಲ. ಅವ್ರ ಪರ್ಸನಲ್ ಲೈಫ್ ಅವ್ರವ್ರ ಇಷ್ಟ. ಒಂದ್ ವೇಳೆ ಪಬ್ಲಿಕ್ ಬಂದ್ರೆ ಜನಗಳು ಏನ್ ಬೇಕಾದ್ರೂ ಮಾತಾಡ್ತಾರೆ.